Find LCM and HCF by difference method. Find LCM and HCF of 72, 96 and 168. ಇಲ್ಲಿ 72, 96 ಮತ್ತು 168ರ ಲಸ ಮತ್ತು ಮಸವನ್ನು ಕಂಡುಹಿಡಿಯಿರಿ. LCM and HCF ಅನ್ನು ಕಂಡುಹಿಡಿಯಿರಿ ಬೈ ಡಿಫ್ರೆನ್ಸ್ ಮೆಥಡ್ ಮಾಡೋಣ. ಈಗ ನಾವು ಡಿಫ್ರೆನ್ಸ್ ಮೆಥಡ್ ಅಂದ್ರೆ ಈ ಮೂರು ನಂಬರ್ಗಳು ಕೊಟ್ಟಂತಹ ನಂಬರ್ಗಳಲ್ಲಿ ಲೀಸ್ಟ್ ಡಿಫ್ರೆನ್ಸನ್ನು ನಾವು ಫೈಂಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ 96ರಲ್ಲಿ 72 ಕಳೆದಾಗ 24 ಬರುತ್ತೆ. ಅದೇ ರೀತಿಯಾಗಿ 168ರಲ್ಲಿ 96 ಕಳೆದ್ರೆ 62 ಬರುತ್ತೆ. ಸೊ ಇಲ್ಲಿ ಲೀಸ್ಟ್ ಡಿಫ್ರೆನ್ಸ್ ಎಷ್ಟು? 24. ನಾವು ಮತ್ತು 162ರಲ್ಲಿ 72 ಕಳೆದ್ರೆ ಡಿಫ್ರೆನ್ಸ್ ಲಾಂಗ್ ಆಗುತ್ತೆ. ಸೊ 162ರಲ್ಲಿ 96ನ ಕಳಿಬೇಕಾಗುತ್ತೆ. ಸೊ 162ರಲ್ಲಿ 96ನ ಕಳೆದಾಗ 62, 96ರಲ್ಲಿ 72 ಕಳೆದಾಗ 24 ಬರುತ್ತೆ. ಸೊ ಇಲ್ಲಿ ಲೀಸ್ಟ್ ಡಿಫ್ರೆನ್ಸ್ ಏನಾಯಿತು? 24 ಆಯಿತು. ಸೊ ಅವಾಗ ನಾವು ಈ 96ರಲ್ಲಿ 72 ಕಳೆದಾಗ 24 ಬಂದಿದೆಯಲ್ಲ, ಸೊ ಅವಾಗ 72 ಮತ್ತು 96ನ್ನು ಕನ್ಸಿಡರ್ ಮಾಡಬಾರ್ದು. ಇಲ್ಲಿ ಲೀಸ್ಟ್ ಡಿಫ್ರೆನ್ಸ್ ಮತ್ತು ಉಳಿದ ನಂಬರ್ ಯಾವುದಿದೆಯಲ್ಲ ಅದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಈಗ ನಾವು 24 ಮತ್ತು 168ರ ಮಸವನ್ನು ಕಂಡುಹಿಡಿಯೋಣ. ಅಲ್ಲಿ ನಾವು 72, 96, 168ರ ಬದಲಾಗಿ ನಾವು ಇಲ್ಲಿ ಏನು ಕಂಡುಹಿಡಬೇಕು? 24 ಮತ್ತು 168ರ ಮಸವನ್ನು ಕಂಡುಹಿಡಬೇಕು. ಸೊ ಇಲ್ಲಿ ಮಾಡಿದಾಗ ಇವೆಲ್ಲ 8ರ ಮಗ್ಗೆಯಲ್ಲಿ ಹೋಗ್ತಾವೆ, 24 ಮತ್ತು 168. ಸೊ 8 ಮೂರಲೆ 24, 8 ಎರಡಲೆ 8 ಒಂದಲೆ. ಸೊ ನೆಕ್ಸ್ಟ್ 3 ಒಂದಲೆ 3 ಏಳಲೆ. ಸೊ ಇಲ್ಲಿ 1 ಮತ್ತು 7 ಯಾವುದೇ ಕಾರಣಕ್ಕೂ ಒಂದೇ ಮಗ್ಗೆಯಲ್ಲಿ ಬರೋದಿಲ್ಲ, ಇಲ್ಲಿಗೆ ಸ್ಟಾಪ್ ಮಾಡಬೇಕಾಗುತ್ತೆ. ಸೊ ಇದರ HCF ಏನು ಸಿಕ್ತು? 8 × 3 ಅಂದರೆ 24 ಆಯಿತು. ಇದರ HCF 24 ಆಯಿತು. ದೆನ್ ನಾವು ಈಗ LCM ಕಂಡುಹಿಡಿಬೇಕು. ಈಗ ಬಂದಂಥ HCF ಏನಿರುತ್ತಲ್ಲ ಅದರಿಂದ ನಾವು ಕೊಟ್ಟಂತಹ 3 ನಂಬರ್ಗಳು ಏನಿದ್ವಲ್ಲ ಮೊದಲು ಅವುಗಳನ್ನು ಭಾಗಿಸ್ಬೇಕಾಗುತ್ತೆ. ಸೊ 72, 96, 168, 24 ಮೂರಲೆ 72, 24 ನಾಲ್ಕಲೆ 96, 24 ಏಳೆ 168. ಸೊ ಇಲ್ಲಿ 3, 4, 7 ಯಾವುದೇ ಕಾರಣಕ್ಕೂ ಒಂದೇ ಮಗ್ಗೆಯಲ್ಲಿ ಬರೋದಿಲ್ಲ. ಸೊ ಇಲ್ಲಿ ನಾವು ಡಿವೈಡ್ ಮಾಡಿದಾಗ ಕೂಡ 3 ಒಂದಲೆ 7 ಒಂದಲೆ ಮತ್ತು 2 ಎರಡಲೆ 2 ಒಂದಲೆ ಬರುತ್ತೆ. ಆವಾಗ ನಾವು ಇವೆಲ್ಲ LCM ಈ ನಂಬರ್ಗಳು ಏನಿದಾವೆ ಇವುಗಳ ಪ್ರಾಡಕ್ಟ್ ಏನಾಗಿರುತ್ತೆ? LCM ಆಗಿರುತ್ತೆ. ಸೊ 24 × 3 × 4 × 7 ಏನಾಗುತ್ತೆ? 72 × 28 ಆಗುತ್ತೆ, ಅದು 2016 ಆಗುತ್ತೆ. ಸೊ ಇದ್ರದ್ದು LCM ಕೊಟ್ಟಂಥ 3 ನಂಬರ್ಗಳ LCM ಏನು ಬಂತು? 2016 ಬಂತು. HCF ಏನು ಬಂತು? 24 ಬಂತು. ಈ ರೀತಿಯಾಗಿ ನಾವು ಲೀಸ್ಟ್ ಡಿಫ್ರೆನ್ಸ್ ಮೂಲಕ LCM ಮತ್ತು HCF ಅನ್ನು ಕಂಡುಹಿಡಿಯಬಹುದು.